ಅದೇ ತರ ಉಪಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಜೀವನದಲ್ಲಿ ಒಂದೊಂದೇ ಹಂತಕ್ಕೆ ಇವತ್ತು ಬೆಂಗಳೂರಿಗೆ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡತಕ್ಕಂತ, ಪದಾಧಿಕಾರಿ ಕೆಲಸ ಮಾಡತಕ್ಕಂತ, ಕರ್ನಾಟಕ ಹೌಸಿಂಗ್ ಫೆಡರೇಷನ್ಗೆ ಅಧ್ಯಕ್ಷ ಮಾಡತಕ್ಕಂತ, ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಸ್ಥಾನವನ್ನ ಕೊಡಿಸತಕ್ಕಂತ ಅನೇಕ ರಾಜಕಾರಣದಲ್ಲಿ ವಿವಿಧ ಮೆಟ್ಟಲುಗಳನ್ನ ಏರ್ತಕ್ಕಂಥದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಂತ ನನ್ನ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ಇರಬಹುದು ಸುಮಾರು 1 ಲಕ್ಷ ಕೋಟಿ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತರ್ತಕ್ಕಂಥ ಐತಿಹಾಸಿಕ ಕೆಲಸವನ್ನ ಮಾಡತಕ್ಕಂಥದ್ದು ಯಾರಾದ್ರೂ ಇವತ್ತು ಬೆಂಗಳೂರು ಉಸ್ತುವಾರಿ ಮಾಡಿದ್ರೆ ಅದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಮುಖ್ಯಮಂತ್ರಿಗಳು 13 ರಿಂದ 18 ಎಷ್ಟೆಲ್ಲ ಅನುದಾನವನ್ನ, ಅತಿ ಹೆಚ್ಚಿನ ಅನುದಾನವನ್ನ ಬೆಂಗಳೂರಿಗೆ ಕೊಟ್ಟಂತವರು. ಈ ಸಾರು ಮೊನ್ನೆ ಇದರಲ್ಲಿ ಬಜೆಟ್ ನಲ್ಲೂ ಕೂಡ 1 ಲಕ್ಷ ಕೋಟಿ ಅನುದಾನವನ್ನ ಬೆಂಗಳೂರಿಗೆ ಮೀಸಲಿಟ್ಟು ಅನೇಕ ಡೆವಲಪ್ಮೆಂಟ್ ಮಾಡತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಕಡೆ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದಕ್ಕೆ, ಮೇಜರ್ ರೋಡ್ಗೆ ಟಾರ್ ಮಾಡ್ತಕ್ಕಂಥದಕ್ಕೆ, 5ನೇ ಅಂತ ಕಾವೇರಿ ನೀರನ್ನ 5th ಸ್ಟೇಜ್ ತರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಬ್ಬರು ಕರ್ನಾಟಕದ ಆಸ್ತಿಗಳು, ಇಬ್ಬರು ಮಣ್ಣಿನ ಮಕ್ಕಳು, ಇಬ್ಬರು ದಿಗ್ಗಜರು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದೊಂದು ಕಡೆ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಅವ್ರನ್ನ ಅಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ವಿಧಾನಸೌಧ ಇದೇ ಎಷ್ಟು ವರ್ಷ ದೀರ್ಘಕಾಲದಲ್ಲಿ ಯಾವ ಮಂತ್ರಿನೂ ಕೂಡ ಅತ್ಯಾಚಾರ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಹೊಗಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಇವತ್ತು ರಾಜಕಾಲುವೆ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 100ಕ್ಕೆ 99 ಕೊಚ್ಕೊಂಡು ಹೊಟ್ಟೋಗಿತ್ತು ರಾಜಕಾಲುವೆಯಿಂದ ನೀರಿಂದ. ಆದ್ರೆ ಉಪ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 7.5 ಕೋಟಿ ಅನುದಾನವನ್ನ ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ನೋಡಿ ಇವತ್ತು ಯಾವ ಮಟ್ಟಕ್ಕಾಗಿದೆ. ಇವತ್ತು 16 ಕೋಟಿ ಕೊಟ್ಟಿದ್ದಾರೆ. ಈ ಬೆಂಗಳೂರು ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ಅಪ್ಟು ಜ್ಞಾನ ಭಾರತಿಯಿಂದ ನೈಸ್ ರಸ್ತೆ ಗಂಡ 16 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಂಬರೀಕರಣ ಕೊಡ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ತರ ಒಂದಲ್ಲ ಒಂದು 100 ಕಾರ್ಯಕ್ರಮಗಳನ್ನ ಕೊಟ್ಟಂತ ಕೀರ್ತಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕರ್ನಾಟಕದ ಜನತೆ ಬಹಳ ಅದೃಷ್ಟ ಮಾಡಿದ್ರು. ಇವತ್ತು ಹಣಕಾಸು ಇಲ್ಲ ಅಂತಕ್ಕಂಥದ್ದು ಬೊಬ್ಬೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ವಿಶೇಷವಾದ ಅನುದಾನವನ್ನ ಕೊಡುವ ಮುಖಾಂತರ ಇವತ್ತುವರೆಗೂ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಅನುದಾನ ಕೊರತೆ ಇಲ್ಲ ಅಂತಕ್ಕಂಥದ್ದಿಲ್ಲ. ಆಮೇಲೆ ಯಾವುದೇ ಜಾತಿ ಸಮುದಾಯದವರಾಗ್ಲಿ ಅವರಿಗೆ ಲ್ಯಾಂಡ್ ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ, ಅನುದಾನವನ್ನ ಕೊಡ್ತಕ್ಕಂಥದ್ದು ಮಾಡ್ತಾರೆ. ನನ್ನ ಕ್ಷೇತ್ರದಲ್ಲೇ ಎಲ್ಲ ಜಾತಿ ಸಮುದಾಯದವರಿಗೆ ಜಮೀನನ್ನ ಸಿಎ ಜಾಗ ಕೊಡ್ತಕ್ಕಂಥದ್ದು, ಸರ್ಕಾರಿ ಜಮೀನು ಕೊಡ್ತಕ್ಕಂಥದ್ದು, ಅದು ವಿಶೇಷವಾಗಿ ಅವ್ರು ಯಾವುದೇ ಜಾತಿ ಭೇದ ಇಲ್ಲದೆ ಯಾರೆಲ್ಲ ಕೇಳ್ತಿದ್ದಾರೆ ಅವ್ರಿಗೆಲ್ಲ ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಕೂಡ ಮಾಡ್ತಿದ್ದಾರೆ. ಯಾರು ಅತಿ ಹಿಂದುಳಿದ ವರ್ಗದ ಇದ್ದಾರೆ ಅವ್ರಿಗೆಲ್ಲ ಪೊಲಿಟಿಕಲ್ ಪವರ್ ಕೊಡ್ತಕ್ಕಂಥವ್ರಿಗೆ MLC ಮಾಡ್ತಕ್ಕಂಥದ್ದು, MLA ಮಾಡ್ತಕ್ಕಂಥದ್ದು, ಅವರಿಗೆ ಮಂತ್ರಿ ಮಾಡ್ತಕ್ಕಂಥದ್ದು. ಯಾರಾದ್ರೂ ಅಪರೂಪದ ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ 232 ಕೋಟಿ ರಾಜಕಾಲುವೆಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. 75 ಕೋಟಿ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಕೊಟ್ಟಿದ್ದಾರೆ. ವಾರ್ಡ್ ರಸ್ತೆ ಮಾಡ್ತಕ್ಕಂಥದಕ್ಕೆ 125 ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರ 100ಕ್ಕೆ 100 ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದಕ್ಕೆ ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಕಾರಣ. ಅದೇ ಬೇಕಾದಷ್ಟು ಮಾಮೂಲಿ ಅದನ್ನ ಮಾತನಾಡೋದಕ್ಕಂತ ಇದ್ದಾರೆ. ಯಾರು ಕೂಡ ಈ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಟಚ್ ಮಾಡ್ತಕ್ಕಂಥದ್ದು ಯಾರ ಕೈಗಳು ಆಗೋದಿಲ್ಲ. ಅವರಿಬ್ಬರು ಇರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯದವರಿಗೆ ಕರ್ನಾಟಕದ ಏಳ್ಗೆ ಮಾಡ್ತಕ್ಕಂಥದ್ದಕ್ಕೆ, 5 ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ, 1,30,40 ಲಕ್ಷ ಮಹಿಳೆಯರಿಗೆ 2,000 ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನ ಮಾಡ್ತಕ್ಕಂಥವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಅವರ ಪಕ್ಷ. ಆತರ ಐತಿಹಾಸಿಕ ತೀರ್ಮಾನವನ್ನ ಮಾಡ್ತಕ್ಕಂಥ, ಐತಿಹಾಸಿಕ ಕೆಲಸವನ್ನ ಮಾಡ್ತಕ್ಕಂಥ, ಎಲ್ಲ ಜಾತಿ ಸಮುದಾಯದವರಿಗೆ ಅನುದಾನವನ್ನ ಕೊಡ್ತಕ್ಕಂಥ, ರಾಜಕೀಯವಾಗಿ ಬೆಳೆಸ್ತಕ್ಕಂಥ
ಯಾರಾದ್ರೂ ತೀರ್ಮಾನ ಮಾಡಿದ್ರೆ ಅದು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ನಮ್ಮ ಡಾಕ್ಟರ್ ರವಿಕುಮಾರ್ ಅವರು ಕೂಡ ಅನೇಕ ಕೆಲಸಗಳನ್ನ ಕೂಡ ಹೇಳಿದ್ದಾರೆ. ಈ ಭಾಗದಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡಿ ಅವರ ಹಾಸ್ಟೆಲ್ ಕಟ್ಟಡ ಕಟ್ತಕ್ಕಂಥದಕ್ಕೆ ಶಾಸಕರ ಅನುದಾನದಲ್ಲೂ ಕೂಡ 10 ಲಕ್ಷ ರೂಪಾಯಿನ ನಾನು ಕೂಡ ಕೊಡ್ತಾನೆ, ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾನೆ ಅಂತಕ್ಕಂಥದ್ದನ್ನು ಹೇಳಿ ಈ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬಂದಂತಹ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು, ನಮ್ಮ ಸ್ವಾಮೀಜಿಗಳು, ನಮ್ಮ ಆತ್ಮೀಯರಾದಂತಹ ಸುದರ್ಶನ್ ಅವರು ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ.